ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತತ್ವಕ್ಲೇಶನಾಶಾಯ ಗೋವಿಂದಾಯೋ ನಮೋ ನಮಃ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಗೈಸ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಶ್ರೀ ವಿಶ್ವಶಾಂತಿ ಆಶ್ರಮದಲ್ಲಿದ್ದೀವಿ. ಇದು ಲೊಕೇಟ್ ಆಗಿರೋದು ನೆಲಮಂಗಲದಲ್ಲಿ. ಸೊ ನಿಮ್ಗೇನಾದ್ರು ಒನ್ ಡೇ ಪೀಸ್ಫುಲ್ ಆಗಿ ಎಂಜಾಯ್ ಮಾಡಬೇಕು ಅಂದರೆ ಮೀನ್ಸ್ ಸ್ಪಿರಿಚುವಲ್ ಆಗಿ ನೀವೇನಾದ್ರು ಸ್ಪೆಂಡ್ ಮಾಡಬೇಕು ಒನ್ ಡೇ ಅಂದರೆ ಬೆಸ್ಟ್ ಪ್ಲೇಸ್. ನೀವಿಲ್ಲಿ ನೋಡ್ತಿರ್ಬೋದು, ಇದು ಗೇಟ್ ಎಂಟ್ರೆನ್ಸು. ಸೊ ಎಂಟ್ರೆನ್ಸ್ ಆಗಿದ ತಕ್ಷಣ ನಿಮಗೆ ರೈಟಲ್ಲಿ ಪಾರ್ಕಿಂಗ್ ಇದೆ. ಪಾರ್ಕಿಂಗು ನಿಮಗೆ 2 ವೀಲರ್ 4 ವೀಲರ್ ಎರಡು ಪಾರ್ಕ್ ಮಾಡ್ಬೋದು. ಸೊ ಪಾರ್ಕಿಂಗ್ ಫೀಸು 2 ವೀಲರ್ಗೆ 20 ರೂಪೀಸ್ ಆಗಿರುತ್ತೆ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ವಿಜಯ ವಿಠಲ ಅಂತ. ಇದು ವಿಷ್ಣುವಿನ ಒಂದು ಅವತಾರ. ಇದನ್ನೆಲ್ಲ ನೋಡ್ಕೊಂಬಂದರೆ ನಿಮಗೆ ಅಷ್ಟಲಕ್ಷ್ಮಿಯರು ಸಿಗ್ತಾರೆ ಪಕ್ಕದಲ್ಲೇ, ರೈಟು ಮತ್ತು ಲೆಫ್ಟಲ್ಲಿ. ಅದನ್ನೆಲ್ಲ ನೋಡ್ಕೊಂಡು ನಾವು ಮುಂದಕ್ಕೆ ಹೋದರೆ ವಿಶ್ವರೂಪ ಸ್ಟ್ಯಾಚ್ಯೂನ ನೋಡೋದಕ್ಕೆ 20 ರೂಪೀಸ್ ಎಂಟ್ರಿ ಟಿಕೆಟ್ ಆಗಿರುತ್ತೆ. ಸೊ ಅದನ್ನು ತೊಗೊಂಡು ನೀವು ಎಂಟ್ರಿ ತೊಗೊಂಡ್ರೆ ನೀವು ಇಲ್ಲೇ ನೋಡ್ತಿರ್ಬೋದು 7 ನದಿಗಳಿದೆ, ನೋಡ್ಕೊಂಬನ್ನಿ. ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ನರ್ಮದಾ, ಸಿಂಧು, ಕಾವೇರಿ. ಸೊ ನೀವು ಇಲ್ಲಿ ಹಿಂದೆ ನೋಡ್ತಿರ್ಬೋದು ಶ್ರೀಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ರಥದಲ್ಲಿ ಕೂತ್ಕೊಂಡಿರೋದು. ನನಗಂತೂ ಇದು ನೋಡಿದ ತಕ್ಷಣ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೇ ನಿಂತಿದ್ದೀನಿ ಅಂತ ಅನಿಸುತ್ತೆ. ಆ ಪಾರ್ಥ ನಾನೇ ಅನಿಸುತ್ತೆ. ಕೃಷ್ಣನ ವಿಶ್ವರೂಪ ದರ್ಶನ ತೋರಿಸ್ತೀನಿ ಬನ್ನಿ. ಕರ್ಮಣ್ಯೇ ವಾಧಿಕಾರಸ್ತು ಮಾ ಫಲ ಸುಖ ಜಾಚನ. ಕರ್ಮನ ನೀನು ಮಾಡು, ಫಲನ ನನಗೆ ಬಿಡು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಬೋಧನೆ ಮಾಡ್ತಾರೆ. ನೀವಿಲ್ಲಿ ನೋಡ್ತಿರ್ಬೋದು, ಇದು ಶ್ರೀಕೃಷ್ಣಂದು ವಿಶ್ವರೂಪ ದರ್ಶನ. ನಾವು ಅದನ್ನು ನೋಡ್ಕೊಂಡು ಹೆಂಗೆ ಸೈಡಲ್ಲಿ ಏನು ಕೆತ್ತಿದ್ದಾರೆ ಅಂತ ನೋಡಿದ್ರೆ ಅದು ಅಷ್ಟು ಶ್ಲೋಕಗಳನ್ನ ಭಗವದ್ಗೀತೆಯಲ್ಲಿರೋದನ್ನ ಕೆತ್ತಿದ್ದಾರೆ. ನೀವು ಅದನ್ನು ನೋಡ್ಕೊಂಡು ಕೆಳಗೆ ಬಂದರೆ ಗಾಯತ್ರಿ ದೇವಸ್ಥಾನ ಕಾಣಿಸುತ್ತೆ. ನೀವು ಅದನ್ನೆಲ್ಲ ನೋಡಿಕೊಂಡು ಇನ್ನೂ ಅಷ್ಟು ದೇವಸ್ಥಾನ ನೋಡಬೇಕು ಆದರೆ ಎಂಟ್ರಿ ಆಗಬೇಕಾದ್ರೆ ಲೆಫ್ಟಲ್ಲಿ ಒಂದು ದೇವಸ್ಥಾನ ಇದೆ. ಇಲ್ಲಿ ಅಷ್ಟು ದೇವರುಗಳು ನೆಲೆಸಿದ್ದಾರೆ. ಒಂದೊಂದೇ ತೋರಿಸ್ತಾ ಬರ್ತೀನಿ ನೋಡಿ. ಇಲ್ಲಿ ಶಿವ ಮತ್ತು ರಾಮ, ಲಕ್ಷ್ಮಣ, ಆಂಜನೇಯ ಕೂಡ ಇದ್ದಾರೆ. ಅದನ್ನು ನೋಡ್ಕೊಂಡು ನೀವು ಈ ಕಡೆಗೆ ಬಂದರೆ ದತ್ತಾತ್ರೇಯ, ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ, ಗಣೇಶ, ಸತ್ಯನಾರಾಯಣ ಸ್ವಾಮಿ, ರಾಧೇಶ್ಯಾಮ, ಮತ್ತು ಲಾಸ್ಟಲ್ಲಿ ನಿಮಗೆ ಲೆಫ್ಟಿಗೆ ಬಂದರೆ ಆಂಜನೇಯ ಕಾಣಿಸ್ಕೊತಾರೆ. ಇಲ್ಲಿ ಒಂದು ವಿಚಿತ್ರ ನಾನೇನು ನೋಡಿದ್ದು ಅಂದರೆ, ಯಾವುದೋ ಒಂದು ರಾಕ್ಷಸನ್ನ ಆಂಜನೇಯ ಕಾಲಲ್ಲಿ ತುಳಿದಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಫುಲ್ ಬ್ಲಾಗ್. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ನೆಲಮಂಗಲದಲ್ಲಿ ಲೊಕೇಟ್ ಆಗಿದೆ. ಸೊ ನಿಮಗೇನಾದ್ರು ಈ ವಿಡಿಯೋ ಕಂಪ್ಲೀಟಾಗಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಅಗತ್ಯ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದಾ? ಓಕೆ, ಗುಡ್ ಬೈ, ಟಾಟಾ.